ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ದಿಲ್ಲಿ ಉಗ್ರ ದಾಳಿ ಬೆನ್ನಲ್ಲೇ ದೇಶಾದ್ಯಂತ ಉಗ್ರ ವಿರೋಧಿ ಆಪರೇಷನ್ ಶುರುವಾಗಿದ್ದು, ಇದರ ಮಧ್ಯೆ ಭಾರತೀಯ ಸೇನೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಪಾಕಿಸ್ತಾನದೊಳಗೆ ನುಗ್ಗೋಕೆ ನಾವು ಸಂಪೂರ್ಣವಾಗಿ ತಯಾರಿದ್ದೇವೆ, ಅವರಿಗೆ ಸರಿಯಾದ ಪಾಠ ಕಲಿಸಬೇಕಿದೆ ಅಂತ ಹೇಳಿದೆ. ಸೇನೆಯ ವೆಸ್ಟರ್ನ್ ಕಮಾಂಡ್ನ ಕಮಾಂಡಿಂಗ್ ಇನ್ ಚೀಫ್ ಜನರಲ್ ಆಫೀಸರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಈ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಅವರು, ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನಕ್ಕೆ ಸರಿಯಾದ ಪ್ರತಿಕ್ರಿಯೆ ನೀಡಿದ್ವಿ. ಇದರಿಂದ ಪಾಕಿಸ್ತಾನ ಸೇನೆಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಯಿತು. ಆದ್ರೆ ಇದರಿಂದ ಪಾಕಿಸ್ತಾನ ಪಾಠ ಕಲಿತಿದೆ ಅಂತ ನಮಗೆ ಅನಿಸ್ತಿಲ್ಲ. ಪಾಕಿಸ್ತಾನಕ್ಕೆ ಬಲವಾದ ಪ್ರತಿಕ್ರಿಯೆ ನೀಡೋಕೆ ನಾವು ಸಂಪೂರ್ಣವಾಗಿ ತಯಾರಿದ್ದೇವೆ. ಮುಂದಿನ ಬಾರಿ ಪಾಕಿಸ್ತಾನದ ಪಂಜಾಬ್ನಿಂದ ನುಗ್ಗಿ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಜೊತೆಗೆ ಯುದ್ಧ ಆದ್ರೆ ಅದು ಕಾಶ್ಮೀರಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ಈ ಸಲ ಮೇನ್ ಬ್ಯಾಟಲ್ ಗ್ರೌಂಡ್ ಪಂಜಾಬ್ ಕೂಡ ಆಗಿರುತ್ತೆ. ಪಾಕ್ನ ಹೃದಯ ಭಾಗಕ್ಕೆ ಹೊಡಿತೀವಿ ಅಂತ ಸೇನೆ ಹೇಳಿದೆ. ಇನ್ನೊಂದ್ ಕಡೆ ಭಾರತೀಯ ಪಡೆಗಳ ಯುದ್ಧ ತಯಾರಿ ಮುಂದುವರೆದಿದೆ. ಸೇನೆಯ ವೆಸ್ಟರ್ನ್ ಕಮಾಂಡ್ ರಾಮ್ ಪ್ರಹಾರ್ ಅನ್ನೋ ದೊಡ್ಡ ಸೇನಾಭ್ಯಾಸ ನಡೆಸಿದೆ. ಈ ವೇಳೆ ಸೇನೆಯ ಯುದ್ಧ ತಯಾರಿನ ಪ್ರದರ್ಶಿಸಲಾಗಿದೆ. ಪಾಕಿಸ್ತಾನ ಭವಿಷ್ಯದಲ್ಲಿ ಪ್ರಚೋದನೆ ನೀಡಿದ್ರೆ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಈ ಸೇನಾಭ್ಯಾಸ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತ ಮಿಲಿಟರಿ ಆಪರೇಷನ್ಸ್ನ ಮಾಜಿ ಉಪ ಮಹಾನಿರ್ದೇಶಕರಾಗಿರೋ ಲೆಫ್ಟಿನೆಂಟ್ ಜನರಲ್ ಮೋಹನ್ ಭಂಡಾರಿ ಕೂಡ ಈ ಸೇನಾಭ್ಯಾಸದ ಕುರಿತು ಮಾತನಾಡಿದ್ದಾರೆ. ಪಂಜಾಬ್ ಸೆಕ್ಟರ್ನಲ್ಲಿ ಅಪಾಯ ಎದುರಾದ್ರೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿ ಈ ಅಭ್ಯಾಸ ಮಾಡಲಾಗಿದೆ. ಭಾರತ ಸೇನೆಯ ಟ್ಯಾಂಕ್ ಮತ್ತು ವಾಹನಗಳನ್ನ ಬ್ಲಾಕ್ ಮಾಡೋಕಂತಲೇ ಪಾಕಿಸ್ತಾನ ಸೇನೆ ಪಾಕ್ನ ಪಂಜಾಬ್ನಲ್ಲಿ ಅನೇಕ ಕಾಲುವೆಗಳನ್ನ ಕಟ್ಟಿದೆ. ನಾವು ಹೋಗದಂತೆ ತಡೆಯೋಕೆ, ದಾರಿ ಮಧ್ಯೆ ಅತಂತ್ರ ಮಾಡೋಕೆ ಅಂತ ಈ ತಂತ್ರ ಹೆಣೆದಿದೆ. ಆದ್ರೆ ಇದಕ್ಕೆಲ್ಲ ನಮ್ಮ ಬಳಿ ಉತ್ತರ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಸೇನೆ ಹೇಗೆ ಎಫೆಕ್ಟಿವ್ ಆಗಿ ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಸೇನಾಭ್ಯಾಸದಲ್ಲಿ ಪ್ರಾಕ್ಟೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಕುರಿತು ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಕೂಡ ಮಾತಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಒಳ್ಳೆ ಸುಸಂಘಟಿತ ಆರ್ಕೆಸ್ಟ್ರಾ ತರ ಇತ್ತು. ಅದರಲ್ಲಿ ಎಲ್ಲಾ ಮ್ಯೂಸಿಷಿಯನ್ಸ್ ಒಟ್ಟಾಗಿ ಕೆಲಸ ಮಾಡಿದ್ರು. ನಾವು ಜಸ್ಟ್ 22 ನಿಮಿಷಗಳಲ್ಲಿ 9 ಉಗ್ರ ಟಾರ್ಗೆಟ್ಗಳನ್ನ ನಾಶ ಮಾಡಿದ್ವಿ. 88 ಗಂಟೆಗಳಲ್ಲಿ ಇಡೀ ಕಾರ್ಯಾಚರಣೆನ ಯಶಸ್ವಿಯಾಗಿ ಮುಗಿಸಿದ್ವಿ. ಇದು ದೂರದೃಷ್ಟಿಯೊಂದಿಗೆ ಕೇರ್ಫುಲ್ ಆಗಿ ಪ್ಲಾನ್ ಮಾಡಲಾದ ಆಪರೇಷನ್. ನಾವು ಸಡನ್ ಆಗಿ ತಗೊಂಡ ಆಕ್ಷನ್ ಅಲ್ಲ, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಮುಂದೆ ಸಿಚುಯೇಷನ್ ಹೇಗೆ ಬದಲಾಗಬಹುದು ಅಂತ ತಿಳಿದುಕೊಂಡು ಕ್ರಮ ತಗೊಂಡ್ವಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ದಿಲ್ಲಿ ಉಗ್ರ ದಾಳಿ ಸಂಬಂಧ ಪಾಕಿಸ್ತಾನ ವಿರುದ್ಧ ಕಿಡಿಕಾರಿದ್ದಾರೆ. ದಿಲ್ಲಿ ಉಗ್ರ ದಾಳಿಗೆ ಪಾಕಿಸ್ತಾನವೇ ಕಾರಣ ಅಂತ ಹೇಳಿದ್ದಾರೆ. ನೇರವಾಗಿ ಯುದ್ಧ ಮಾಡಿ ಭಾರತನ ಸೋಲಿಸೋಕೆ ಆಗಲ್ಲ ಅಂತ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಪಹಲ್ಗಾಮ್ ಮತ್ತು ದಿಲ್ಲಿ ಉಗ್ರ ದಾಳಿ ನಡೆಯಿತು. ಅವರ ಮುಖ್ಯ ಉದ್ದೇಶ ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ಸ್ಫೋಟ ಮಾಡಿಸೋದು. ಮುಂಬೈ ಸೇರಿ ದೇಶದ ಅನೇಕ ನಗರಗಳು ಅವರ ಟಾರ್ಗೆಟ್ನಲ್ಲಿದೆ. ಆದ್ರೆ ಈ ಬಗ್ಗೆ ನಮ್ಮ ಭಾರತೀಯ ಏಜೆನ್ಸಿಗಳಿಗೆ ತಿಳಿದು ಅವರ ಮೇಲೆ ನೇರವಾಗಿ ದಾಳಿ ಮಾಡ್ತು. ಉಗ್ರರ ಪ್ಲಾನ್ಗಳು ಮಣ್ಣು ಪಾಲಾಯ್ತು. ಆಗ ನಾವಿನ್ನು ಆಕ್ಟಿವ್ ಇದ್ದೀವಿ ಅಂತ ತೋರಿಸಿ ಕೊಡೋಕೆ ಉಗ್ರರು ದಿಲ್ಲಿ ದಾಳಿ ಮಾಡಿದ್ರು. ಇದ್ರಿಂದಲೂ ದೊಡ್ಡ ಅನಾಹುತ ಆಗೋದ್ರಲ್ಲಿತ್ತು. ಭದ್ರತಾ ಏಜೆನ್ಸಿಗಳ ಎಚ್ಚರಿಕೆಯಿಂದ ಅವೆಲ್ಲ ತಪ್ಪಿ ಹೋಯ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಭಯೋತ್ಪಾದನೆ ಮತ್ತು ಮಾತುಕತೆ ಒಂದೇ ಸಮನೆ ನಡೆಯೋಕೆ ಸಾಧ್ಯವಿಲ್ಲ ಅಂತ. ಹಾಗೆ ಭಯೋತ್ಪಾದನೆ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸಶಸ್ತ್ರ ಪಡೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಶಕ್ತಿ ಏನು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಯ್ತು. ಭಾರತ ಅತ್ಯಂತ ಬಲಿಷ್ಠವಾದ ದೇಶ, ಯುದ್ಧ ಇನ್ನು ನಿಂತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಸುದ್ದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ನೀವು ಕೂಡ ಮೆಂಬರ್ ಓನ್ಲಿ ವಿಡಿಯೋ ಮತ್ತು ಮೆಂಬರ್ ಓನ್ಲಿ ಕಂಟೆಂಟ್ ನೋಡೋಕೆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ. ಬನ್ನಿ ಈಗ ಸುದ್ದಿಯಲ್ಲಿ ಮುಂದುವರಿಯೋಣ. ಇನ್ನು ದೆಹಲಿ ಉಗ್ರರ ಜಾಲ ರಷ್ಯಾದ ತನಕ ಹೋಗಿ ಮುಟ್ಟುತ್ತಿದೆ. ಈ ಉಗ್ರರ ಕೈಗೆ ರಷ್ಯಾ ಮೂಲದಿಂದ ಆಯುಧ ಬಂದಿರೋದು ಗೊತ್ತಾಗಿದೆ. ಉಗ್ರ ಡಾಕ್ಟರ್ ಅದಿಲ್ ಹತ್ರ ಸಿಕ್ಕಿದ್ದ ಆಯುಧ ರಷ್ಯಾದ ಕಳ್ಳ ಸಾಗಾಣಿದಾರರು ಒದಗಿಸಿದ್ರು. 5 ಲಕ್ಷ ರೂಪಾಯಿ ಕೊಟ್ಟು ಉಗ್ರ ಮುಜ್ಮಮಿಲ್ ಈ ಬಂದೂಕು ಖರೀದಿ ಮಾಡಿದ್ದ. ಉಗ್ರಿ ಡಾಕ್ಟರ್ ಶಹೀನ್ಗೆ ಸಂಪರ್ಕದಲ್ಲಿದ್ದವರ ಮೂಲಕ ಇದನ್ನ ಖರೀದಿ ಮಾಡಲಾಗಿತ್ತು. ನಂತರ ಇದು ಉಗ್ರ ಡಾಕ್ಟರ್ ಅದಿಲ್ ನ ಲಾಕರ್ ನಲ್ಲಿ ಸಿಕ್ಕಿತ್ತು. ಒಟ್ಟಾರೆ ಇದನ್ನ ಖರೀದಿ ಮಾಡೋಕೆ ಉಗ್ರಿ ಶಹೀನ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ಲು. ಸ್ಫೋಟಕಕ್ಕೆ ಬಳಸೋ ಕೆಲ ಕೆಮಿಕಲ್ ಗಳನ್ನ ಸುರಕ್ಷಿತವಾಗಿ ಇಡೋಕೆ ಡೀಪ್ ಫ್ರೀಜರ್ ಅನ್ನ ಕೂಡ ಈ ಮುಜಾಮಿಲ್ ಖರೀದಿ ಮಾಡಿದ್ದ. ಉಗ್ರ ಉಮರ್ನ ಮನವಿ ಮೇರೆಗೆ ಇದನ್ನ ಖರೀದಿಸೋಕು ಶಹೀನ್ ಅರೇಂಜ್ಮೆಂಟ್ ಮಾಡಿದ್ಲು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ.
ಅಂದ್ಹಾಗೆ ಫರೀದಾಬಾದ್ನಲ್ಲಿ ಇತ್ತೀಚೆಗೆ ಸುಮಾರು 2900 ಕೆಜಿ ಸ್ಫೋಟಕ ಮೆಟೀರಿಯಲ್ಗಳು ಪತ್ತೆಯಾಗಿದ್ವು. ಅದರಲ್ಲಿ ಈ ರಷ್ಯಾದ ಬಂದೂಕು ಮತ್ತೊಂದು ಚೀನಾದ ಬಂದೂಕನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ಅತ್ತ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರನ ಆಸ್ತಿನ ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕೂತು ಆಪರೇಟ್ ಮಾಡ್ತಿರೋ ಮುಬಾಶಿರ್ ಅಹಮದ್ ಅನ್ನೋ ಉಗ್ರನ ಆಸ್ತಿ ಇದು ಅಂತ ಪೊಲೀಸರು ತಿಳಿಸಿದ್ದಾರೆ. ವಿಯೆಟ್ನಾಂನಲ್ಲಿ ಸುರಿತಿರೋ ಧಾರಾಕಾರ ಮಳೆ ಆ ದೇಶದಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಸೆಂಟ್ರಲ್ ವಿಯೆಟ್ನಾಂ ಭಾಗದಲ್ಲಿ ಪ್ರವಾಹ ಉಂಟಾಗಿ ಇದುವರೆಗೆ ಕನಿಷ್ಠ 90 ಜನ ಮೃತಪಟ್ಟಿದ್ದಾರೆ. 52,000ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿ ಹೋಗಿವೆ. 5 ಲಕ್ಷಕ್ಕೂ ಅಧಿಕ ಮನೆ ಹಾಗೂ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಸಾವಿರಾರು ಜನರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಅಲ್ಲಿನ ಕೆಲ ಪ್ರದೇಶಗಳಲ್ಲಿ 1500 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆಯಾಗಿದೆ. ಇನ್ನು ಕೆಲ ಕಡೆ 5200 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ. 1993ರ ಬಳಿಕ ಇದೇ ಮೊದಲ ಬಾರಿಗೆ ವಿಯೆಟ್ನಾಂನಲ್ಲಿ ಈ ಮಟ್ಟದ ಪ್ರವಾಹ ಉಂಟಾಗ್ತಿದೆ. ಕೆಲವೆಡೆ ಭೂಕುಸಿತ ಸಂಭವಿಸಿದೆ. ಮಳೆಗೆ ಅಲ್ಲಿನ ಪ್ರಮುಖ ರಸ್ತೆಗಳೆಲ್ಲ ಹಾಳಾಗಿ ಹಲವೆಡೆ ಸಂಪರ್ಕ ಕಡಿತಗೊಂಡಿದೆ. ತಗ್ಗು ಪ್ರದೇಶಗಳೆಲ್ಲ ಕೆರೆಯಂತಾಗಿವೆ. ಅಲ್ಲಿನ ಡಾಕ್ಲಾಕ್ ಪರ್ವತ ಪ್ರದೇಶದಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಆಗಿದ್ದು ಅಲ್ಲೇ 24ಕ್ಕೂ ಅಧಿಕ ಸಾವುಗಳು ಸಂಭವಿಸಿವೆ. ಸ್ವಲ್ಪ ಮಳೆ ಕಡಿಮೆಯಾಗ್ತಿದ್ದಂತೆ ರಕ್ಷಣಾ ಕಾರ್ಯ ನಡೆಸಲಾಗ್ತಿದೆ. ಅಂದ್ಹಾಗೆ ಇತ್ತೀಚೆಗಷ್ಟೇ ಕಲ್ಮೇಗಿ ಮತ್ತು ಬುವಾಲಾಯೋ ಚಂಡಮಾರುತದ ಅಬ್ಬರಕ್ಕೆ ವಿಯೆಟ್ನಾಂನಲ್ಲಿ ಹಲವು ಸಾವು ನೋವುಗಳಾಗಿದ್ವು. ಈ ವರ್ಷ ಇಲ್ಲಿವರೆಗೆ ಭೂಕುಸಿತ, ಚಂಡಮಾರುತ, ಮಳೆ ಪ್ರವಾಹ ಅಂತ ಹೇಳಿ ನೈಸರ್ಗಿಕ ವಿಕೋಪದಿಂದಾಗಿ ಕಳೆದ ಜನವರಿಯಿಂದ ಅಕ್ಟೋಬರ್ ವರೆಗೆ ಸುಮಾರು 279 ಜನ ಮೃತಪಟ್ಟಿದ್ದಾರೆ. $2 ಬಿಲಿಯನ್ ಅಧಿಕ ಮೌಲ್ಯದ ಆಸ್ತಿ-ಪಾಸ್ತಿ ಹಾನಿಯಾಗಿದೆ. ಅದೆಲ್ಲದರ ನಡುವೆ ಈಗ ಈ ಪ್ರವಾಹ ಅಲ್ಲಿನ ಜನರನ್ನ ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರೋ ಪಿಎಂ ಮೋದಿ G20 ಶೃಂಗಸಭೆಯ ಸೈಡ್ಲೈನ್ನಲ್ಲಿ ಹಲವು ದೇಶಗಳ ನಾಯಕರನ್ನ ಮೀಟ್ ಮಾಡಿದ್ದಾರೆ. ಯುಕೆ ಪಿಎಂ ಕೀರ್ ಸ್ಟಾರ್ಮರ್, ಮಲೇಷ್ಯಾ ಪಿಎಂ ಅನ್ವರ್ ಇಬ್ರಾಹಿಂ, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್, ಸೌತ್ ಕೊರಿಯನ್ ಪ್ರೆಸಿಡೆಂಟ್ ಲೀ ಜೆ ಮ್ಯೂಂಗ್, ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಮತ್ತು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರೆಸ್ ಅವರ ಜೊತೆ ಮೋದಿ ಮಾತುಕತೆ ನಡೆಸಿದ್ದಾರೆ. ಇದೆಲ್ಲದರ ಬಗ್ಗೆ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೀರ್ ಸ್ಟಾರ್ಮರ್ ಅನ್ನ ಜೊಹಾನ್ಸ್ಬರ್ಗ್ನಲ್ಲಿ ಮೀಟ್ ಆಗಿ ತುಂಬಾ ಖುಷಿಯಾಯಿತು. ಈ ವರ್ಷ ಭಾರತ ಯುಕೆ ಸಂಬಂಧಕ್ಕೆ ಹೊಸ ಎನರ್ಜಿ ಸಿಕ್ಕಿದೆ. ನಾವು ಈ ಸಂಬಂಧವನ್ನ ಇನ್ನಷ್ಟು ಬಲಪಡಿಸಿಕೊಳ್ತೀವಿ ಅಂದಿದ್ದಾರೆ. ಅತ್ತ ಸೌತ್ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಅವರನ್ನ ಮೀಟ್ ಮಾಡಿ ಎರಡೂ ದೇಶಗಳ ನಡುವೆ ಆರ್ಥಿಕ ಸಂಬಂಧ ಇನ್ನಷ್ಟು ಬಲಪಡಿಸಿಕೊಳ್ಳೋ ಬಗ್ಗೆ ಮಾತಾಡಿದ್ವಿ. ಹಾಗೆ ಆಂಟೋನಿಯಾ ಗುಟೀರಸ್ ರನ್ನ ಭೇಟಿಯಾಗಿ ಭಾರತ ವಿಶ್ವಸಂಸ್ಥೆ ನಡುವಿನ ಬಾಂಧವ್ಯ ಕುರಿತು ಚರ್ಚೆ ಮಾಡಿದ್ವಿ ಅಂತ ಮೋದಿ ಹೇಳಿದ್ದಾರೆ. ಇದ್ರ ಜೊತೆ ಆಸ್ಟ್ರೇಲಿಯಾ ಪಿಎಂ ಆಂಟೋನಿಯೋ ಅಲ್ಬನಿಸ್, ಕೆನಡಾ ಪಿಎಂ ಮಾರ್ಕ್ ಕಾರ್ನಿ ಹಾಗೂ ಪಿಎಂ ಮೋದಿ ಮೂವರು ಒಟ್ಟಿಗೆ ಕೂತು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿದ್ದಾರೆ. ಆಸ್ಟ್ರೇಲಿಯಾ, ಕೆನಡಾ, ಭಾರತ ನಡುವಿನ ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ಪಾರ್ಟ್ನರ್ಶಿಪ್ ಅನ್ನ ಅನೌನ್ಸ್ ಮಾಡೋಕೆ ತುಂಬಾ ಖುಷಿ ಆಗತ್ತೆ. ಇದ್ರಂತೆ ಮೂರು ದೇಶಗಳು ಪರಸ್ಪರ ಟೆಕ್ನಾಲಜಿ ಶೇರ್ ಮಾಡೋದು, ಕ್ಲೀನ್ ಎನರ್ಜಿ ಹಾಗೂ ಎಐ ಅಳವಡಿಕೆಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಕೆ ಕಮಿಟ್ ಆಗಿದ್ದೀವಿ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಇದೇ G20 ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದ ಎಲ್ಲಾ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಗಡಿರೇಖೆ ಉಲ್ಲಂಘಿಸಿ ಬೇರೆ ದೇಶಗಳ ಮೇಲೆ ಬಲಪ್ರಯೋಗ ಅಥವಾ ಬೆದರಿಕೆ ಹಾಕೋದೆಲ್ಲ ಮಾಡಬಾರ್ದು. ಅಂದ್ರೆ ಇಂಟರ್ನ್ಯಾಷನಲ್ ಬಾರ್ಡರ್ ಲೈನ್ಗೆ ಮಾನ್ಯತೆ ನೀಡುವುದನ್ನ ಮುಂದುವರೆಸಬೇಕು ಅಂತ ಜಂಟಿ ಘೋಷಣೆ ಮಾಡಲಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಕಡಲ ಸುರಕ್ಷತೆ ಕುರಿತು ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತಾಡಿದ್ದಾರೆ. ಪಶ್ಚಿಮ ಅರೇಬಿಯನ್ ತೀರ ಪ್ರದೇಶದಲ್ಲಿ ಹೆಚ್ಚುತ್ತಿರೋ ಕಡಲ್ಗಳ್ಳತನ ತಡೆಯುವಲ್ಲಿ ಭಾರತದ ನೇವಿ ಪ್ರಮುಖ ಪಾತ್ರ ವಹಿಸ್ತಾ ಬಂದಿದೆ. ಈ ಭಾಗದಲ್ಲಿ ನಮ್ಮ ನೇವಿ ಯಾವ ರಾಷ್ಟ್ರದವರು ಅಂತ ಲೆಕ್ಕಿಸದೆ 520 ಜೀವಗಳನ್ನ ರಕ್ಷಣೆ ಮಾಡಿದೆ. 2023ರ ನವೆಂಬರ್ನಿಂದ 367 ವ್ಯಾಪಾರಿ ಹಡಗುಗಳಿಗೆ ಬೆಂಗಾವಲಾಗಿ ಭದ್ರತೆ ನೀಡಲಾಗಿದೆ. ಈ ಹಡಗುಗಳಲ್ಲಿದ್ದ $6.3 ಬಿಲಿಯನ್ ಮೌಲ್ಯದ 14.7 ಮಿಲಿಯನ್ ಮೆಟ್ರಿಕ್ ಟನ್ ಸರಕು ಸೇಫ್ ಆಗಿ ಮೂವ್ ಆಗೋ ತರ ಭಾರತ ನೋಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದಕ್ಕಾಗಿ ಕಳೆದೆರಡು ವರ್ಷಗಳಿಂದ ಈ ದಾಳಿಗಳನ್ನ ಸ್ಟಾಪ್ ಮಾಡೋಕೆ ನಮ್ಮ ನೌಕಾಪಡೆ 35 ನೌಕೆಗಳನ್ನ ಡಿಪ್ಲಾಯ್ ಮಾಡಿದೆ. 1,000ಕ್ಕೂ ಹೆಚ್ಚು ಬೋರ್ಡಿಂಗ್ ಆಪರೇಷನ್ಗಳು ನಡೆದಿದೆ. ಅಂದ್ರೆ ಹಡಗು ತಪಾಸಣೆ, ಸರಕುಗಳು ಮತ್ತು ಸಿಬ್ಬಂದಿಗಳ ದಾಖಲೆ ಪರಿಶೀಲನೆ ಮಾಡಿದೆ.
35 ಇನ್ಸಿಡೆಂಟ್ಗಳಿಗೆ ರೆಸ್ಪಾಂಡ್ ಮಾಡಿದೆ ಅಂತ ಕಡಲ ಭದ್ರತೆಯಲ್ಲಿ ಭಾರತ ನಿಭಾಯಿಸಿದ ಇಂಪಾರ್ಟೆಂಟ್ ರೋಲ್ ಬಗ್ಗೆ ಹರೀಶ್ ಹೇಳಿದ್ದಾರೆ. ಇಸ್ರೇಲ್ನ ಸ್ಪೈ ಏಜೆನ್ಸಿ ಮೊಸಾದ್ ಹಮಾಸ್ ಕುರಿತು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಯುರೋಪ್ನಲ್ಲಿ ಈ ಹಮಾಸ್ ಉಗ್ರರಿಗೆ ಸೇರಿದ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಯಶಸ್ವಿಯಾಗಿ ನಾಶ ಮಾಡಲಾಗಿದೆ ಅಂತ ಹೇಳಿಕೊಂಡಿದೆ. ಇಸ್ರೇಲ್ ಪ್ರಜೆಗಳು ಮತ್ತು ಯಹೂದಿಗಳನ್ನು ಗುರಿಯಾಗಿಸಿ ದಾಳಿ ಮಾಡಲು ಜರ್ಮನಿ, ಆಸ್ಟ್ರಿಯಾ ಸೇರಿ ಕೆಲ ಪ್ರದೇಶಗಳಲ್ಲಿ ಈ ನೆಲೆಗಳನ್ನು ಸ್ಥಾಪಿಸಲಾಗಿತ್ತು. ಕತಾರ್ನಲ್ಲಿರೋ ಹಮಾಸ್ ಟಾಪ್ ಲೀಡರ್ಗಳ ನಿರ್ದೇಶನದ ಮೇಲೆ ಈ ಕೆಲಸ ನಡೀತಿತ್ತು. ಹೀಗಾಗಿ ಇದನ್ನೆಲ್ಲ ಪತ್ತೆ ಹಚ್ಚಿ ನಾಶ ಮಾಡಿ ಹಲವರನ್ನ ಬಂಧಿಸಲಾಗಿದೆ. ಈ ವೇಳೆ ಬಂಧಿತರಿಂದ ಬಂದೂಕು ಸೇರಿ ಕೆಲ ಆಯುಧಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಟರ್ಕಿಯಲ್ಲಿ ಆಪರೇಟ್ ಆಗ್ತಿರೋ ಹಮಾಸ್ಗಳು ಏನಾದ್ರೂ ಇನ್ವಾಲ್ವ್ ಆಗಿದ್ದಾರಾ ಅನ್ನೋ ಬಗ್ಗೆ ಪರಿಶೀಲನೆ ಮಾಡಲಾಗ್ತಿದೆ ಅಂತ ಇಸ್ರೇಲ್ ಪ್ರಧಾನಿ ಕಚೇರಿ ಕೂಡ ಮಾಹಿತಿ ನೀಡಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಿ ಅಲ್ಲಿನ ಅಧಿಕಾರಿಗಳು ವಿಶೇಷ ಕಾರ್ಯಾಚರಣೆ ನಡೆಸಿ ಕೆಲ ಬಂದೂಕುಗಳು ಸೇರಿ ಇತರ ಆಯುಧಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಸೀಜ್ ಮಾಡಿದ್ರು. ಬಳಿಕ ಇದರ ಬಗ್ಗೆ ತನಿಖೆ ಮಾಡಿದಾಗ ಇವುಗಳ ಹಮಾಸ್ನ ಮೊಹಮ್ಮದ್ ನಯೀಮ್ ಅನ್ನೋನಿಗೆ ಸೇರಿದ್ದು ಅಂತ ಗೊತ್ತಾಯ್ತು. ಈತ ವಿದೇಶದಲ್ಲಿರೋ ಹಮಾಸ್ನ ಪೊಲಿಟಿಕಲ್ ಬ್ಯೂರೋನ ಹಿರಿಯ ಸದಸ್ಯನಾಗಿರೋ ಮೊಹಮ್ಮದ್ ನಯೀಮ್ನ ಮಗ ಹಾಗೂ ಗಾಜಾ ಮೂಲದ ಹಮಾಸ್ ಲೀಡರ್ ಖಲೀಲ್ ಅಲ್ ಹಯ್ಯಾನ ಆಪ್ತ ಸಹಚರ ಕೂಡ. ಹೀಗಾಗಿ ಯುರೋಪ್ನಲ್ಲಿ ಹಮಾಸ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಿರ್ಮಿಸೋಕೆ ಈತನೇ ಪ್ರಮುಖ ಕಾರಣ ಅಂತ ಮೊಸಾದ್ ಆರೋಪ ಮಾಡಿದೆ. ಇನ್ನು ಇಸ್ರೇಲ್ ಮತ್ತೆ ಗಾಜಾ ಮೇಲೆ ದಾಳಿ ನಡೆಸಿದೆ. ಪರಿಣಾಮ 24 ಜನ ಮೃತಪಟ್ಟಿದ್ದಾರೆ. ಮಕ್ಕಳನ್ನ ಸೇರಿದಂತೆ 54 ಜನ ಗಾಯಗೊಂಡಿದ್ದಾರೆ. ಈ ದಾಳಿಯನ್ನ ಸಮರ್ಥಿಸಿಕೊಂಡಿರೋ ಇಸ್ರೇಲ್, ನಾವು ಹಮಾಸ್ ಉಗ್ರರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ವಿ. ನಮ್ಮ ಟೆರಿಟರಿ ಒಳಗೆ ಅವರು ನುಗ್ಗೋಕೆ ನೋಡ್ತಿದ್ರು. ಇದು ಕದನ ವಿರಾಮದ ಉಲ್ಲಂಘನೆ. ಆದ್ರಿಂದ ನಾವು ದಾಳಿ ಮಾಡಬೇಕಾಗಿ ಬಂತು ಅಂತ ಹೇಳಿದೆ. ಫ್ರಾನ್ಸ್ನಲ್ಲಿ ಮಹಿಳೆಯರು ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆಸಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಿದೆ, ನಮಗೆ ಕೂಡ ಬದುಕೋಕೆ ಹಕ್ಕಿದೆ ಅಂತ ಘೋಷಣೆ ಕೂಗಿದ್ದಾರೆ. ಸರ್ಕಾರ ಇದಕ್ಕೆ ಸರಿಯಾದ ಆಕ್ಷನ್ ತಗೋಬೇಕು. ಅಲ್ಲದೆ ಮಹಿಳೆಯರ ರಕ್ಷಣೆಗೆ ಸರಿಯಾದ ಫಂಡ್ ಅಲೋಕೇಟ್ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಫ್ರಾನ್ಸ್ನ ಒಟ್ಟು 60 ಸಂಘಟನೆಗಳು ಒಟ್ಟಾಗಿ ಈ ಪ್ರತಿಭಟನೆ ನಡೆಸಿವೆ. ಇನ್ನು ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧ ಕೊನೆಗೊಳಿಸಲು 28 ಅಂಶಗಳ ಪೀಸ್ ಪ್ಲಾನ್ ರೆಡಿ ಮಾಡಿರೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತಾಡಿದ್ದಾರೆ. ಈ ಪ್ಲಾನ್ ಅನ್ನ ಒಪ್ಕೊಳ್ಳಿ ಅಂತ ಟ್ರಂಪ್ ಯುಕ್ರೇನ್ಗೆ ನವೆಂಬರ್ 27ರವರೆಗೆ ಟೈಮ್ ಕೊಟ್ಟಿದ್ರು. ಹೀಗಾಗಿ ನೀವು ಯುಕ್ರೇನ್ಗೆ ಕೊಡ್ತಿರೋ ಫೈನಲ್ ಆಫರ್ ಇದೇನಾ ಅಂತ ಪ್ರಶ್ನೆ ಮಾಡಲಾಯಿತು. ಅದಕ್ಕೆ ಉತ್ತರಿಸಿದ ಟ್ರಂಪ್, ಇಲ್ಲ, ಇದು ನನ್ನ ಫೈನಲ್ ಆಫರ್ ಅಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಯುದ್ಧ ನಿಲ್ಲಿಸಬೇಕಾಗಿದೆ. ಹೀಗಾಗಿ ಅದರ ಮೇಲೆ ಕೆಲಸ ಮಾಡೋವಾಗ ಈ ಆಫರ್ ನೀಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಈ ಮೂಲಕ ಯುಕ್ರೇನ್ಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಯಾಕಂದ್ರೆ ಟ್ರಂಪ್ ಈ ಪೀಸ್ ಪ್ಲಾನ್ಗೆ ರಿಯಾಕ್ಟ್ ಮಾಡಿದ್ದ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ರಷ್ಯಾಗೆ ಅನುಕೂಲ ಆಗೋ ತರ ಈ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ನಾವು ಅಮೆರಿಕದ ಸ್ನೇಹ ಅಥವಾ ನಮ್ಮ ಘನತೆ ಎರಡರಲ್ಲಿ ಒಂದನ್ನ ಕಳ್ಕೋಬೇಕಾಗುತ್ತೆ. ನಾವು ಈಗ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನ ಎದುರಿಸ್ತಿದ್ದೀವಿ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಇದು ಫೈನಲ್ ಅಲ್ಲ ಅಂತ ಹೇಳಿರೋದು ಯುಕ್ರೇನ್ಗೆ ಸಮಾಧಾನ ಕೊಟ್ಟಂತಾಗಿದೆ. ಇನ್ನು ಈ ಪೀಸ್ ಕುರಿತು ಯುಕೆ ಪಿಎಂ ಸ್ಟಾರ್ಮರ್ ಟ್ರಂಪ್ ಬಳಿಕ ಝೆಲೆನ್ಸ್ಕಿ ಜೊತೆಗೂ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ. ಈ ವೇಳೆ ಯುಕ್ರೇನ್ಗೆ ತನ್ನ ಬೆಂಬಲವನ್ನ ಪುನರುಚ್ಚಾರ ಮಾಡಿದ್ದಾರೆ. ಇನ್ನು ಟ್ರಂಪ್ ಜೊತೆ ಮಾತಾಡೋ ವೇಳೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಈ ಪೀಸ್ ಪ್ಲಾನ್ ಕುರಿತು ಮಾತುಕತೆ ನಡೆಯಲಿದ್ದು, ಅಲ್ಲಿ ಬ್ರಿಟನ್ ಹಾಗೂ ಅಮೆರಿಕನ್ ಟೀಮ್ಗಳು ಒಟ್ಟಾಗಿ ಕೆಲಸ ಮಾಡಲಿವೆ ಅಂತ ಸ್ಟಾರ್ಮರ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ತಮ್ಮ ದೇಶದಲ್ಲಿರೋ ಸೊಮಾಲಿಯನ್ನರ ವಿರುದ್ಧ ಸಮರ ಸಾರಿದ್ದಾರೆ. ಸೊಮಾಲಿಯಾದಲ್ಲಿ ನಾಗರಿಕ ಯುದ್ಧದ ವೇಳೆ ಅಂದ್ರೆ 1991ರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಮಿನ್ನಿಸೋಟಾ ರಾಜ್ಯದಲ್ಲಿರಲು ಅನುಮತಿ ನೀಡಿದ್ರು. ಆದ್ರೀಗ ಆ ಯೋಜನೆಯನ್ನ ಟ್ರಂಪ್ ಕೈಬಿಟ್ಟಿದ್ದೀವಿ ಅಂತ ಘೋಷಿಸಿದ್ದಾರೆ. ಸೊಮಾಲಿ ಗ್ಯಾಂಗ್ಗಳು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿವೆ, ಜನರಲ್ಲಿ ಭಯ ಹುಟ್ಟಿಸ್ತಿವೆ. ಮಿನ್ನಿಸೋಟಾದಲ್ಲಿ $1 ಬಿಲಿಯನ್ ಹಣ ಕಾಣೆಯಾಗ್ತಿದೆ. ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಹೀಗಾಗಿ ಅಲ್ಲಿರೋ ಸೊಮಾಲಿಯನ್ನರಿಗೆ ನೀಡಲಾಗಿದ್ದ ಟೆಂಪರರಿ ಪ್ರೊಟೆಕ್ಟೆಡ್ ಸ್ಟೇಟಸ್ ಅನ್ನ ತೆಗೆದುಹಾಕಿದ್ದೀವಿ. ಅವರು ತಮ್ಮ ದೇಶಕ್ಕೆ ಹೋಗ್ಬೋದು ಅಂತ ಟ್ರಂಪ್ ಘೋಷಿಸಿದ್ದಾರೆ. ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಯುದ್ಧದ ವಾತಾವರಣ ಹೆಚ್ಚಾಗ್ತಿದ್ದಂತೆ ಹಲವಾರು ಏರ್ಲೈನ್ಸ್ಗಳು ವಿಮಾನಯಾನವನ್ನ ಕ್ಯಾನ್ಸಲ್ ಮಾಡಿವೆ. ಅಮೆರಿಕದ FAA ಫೆಡರಲ್ ಏವಿಯೇಷನ್ ಅಥಾರಿಟಿ ವೆನೆಜುವೆಲಾದಲ್ಲಿ ಹಾರಾಟ ನಡೆಸೋ ವಿಮಾನಗಳಿಗೆ ಎಚ್ಚರಿಕೆ ನೀಡಿತ್ತು. ಅಲ್ಲಿ ಮಿಲಿಟರಿ ಚಟುವಟಿಕೆಗಳು ಹೆಚ್ಚಾಗೋ ಕಾರಣ ವಿಮಾನ ಹಾರಾಟಕ್ಕೂ ಅಪಾಯ ಉಂಟಾಗುತ್ತೆ, ಸೆಕ್ಯುರಿಟಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿತ್ತು.
ಅದರ ಬೆನ್ನಲ್ಲೇ ಈಗ ಅಂತಾರಾಷ್ಟ್ರೀಯ ಏರ್ಲೈನ್ಸ್ಗಳಾದ ಬ್ರೆಜಿಲ್ನ ಗೋಲ್, ಕೊಲಂಬಿಯಾದ ಏವಿಯನ್ಸ್, ಟ್ಯಾಪ್ ಏರ್, ಪೋರ್ಚುಗಲ್ ಸೇರಿದಂತೆ ಅನೇಕ ಸಂಸ್ಥೆಗಳು ತಮ್ಮ ವಿಮಾನಗಳ ಹಾರಾಟವನ್ನು ಸ್ಟಾಪ್ ಮಾಡಿವೆ. ಅಮೆರಿಕದ ಶಿಕಾಗೋದಲ್ಲಿ 2 ಪ್ರತ್ಯೇಕ ಗುಂಡಿನ ದಾಳಿ ನಡೆದಿದೆ. ಪರಿಣಾಮ ಒಬ್ಬ ವ್ಯಕ್ತಿ ಮೃತಪಟ್ಟು 8 ಮಂದಿ ಗಾಯಗೊಂಡಿದ್ದಾರೆ. ಶಿಕಾಗೋದ ಸ್ಟೇಟ್ ಮತ್ತು ರಾಂಡಲ್ಫ್ ಮತ್ತು ಸೌತ್ ಡಿಯರ್ಬೋರ್ನ್ ಸ್ಟ್ರೀಟ್ಗಳಲ್ಲಿ ಈ ಘಟನೆಗಳು ನಡೆದಿವೆ. ದಾಳಿ ನಡೆಸಿದ ವ್ಯಕ್ತಿಗಳು ಅಲ್ಲಿಂದ ಪರಾರಿಯಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.